ಹಲೋ ಗೈಸ್, ಎಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ ಬಂದು ಜೀವನ. ನಮ್ಮ ಜೀವನ ನಾವು ಅಂದ್ಕೊಂಡಂಗೆ ಇರೋದೇ ಇಲ್ಲ. ಅದೇ ಥರ ಇಲ್ಲಿ ನಮ್ಮ ಮನೇಲೂ ಒಂದು ಇನ್ಸಿಡೆನ್ಸ್ ಆಯಿತು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇವತ್ತು ನಮ್ಮ ಮನೆಗೆ ಅಡುಗೆ ಮಾಡ್ತಾಯಿದ್ರು. ಅಡುಗೆ ಎಲ್ಲ ಆಯಿತು. ರೊಟ್ಟಿ ಅಂದರೆ ಬೆಳಗ್ಗೆ ರೊಟ್ಟಿ ಹಾಕಿದ್ರು. ಅದೇ ಥರ ನಮ್ಮ ಮನೆಗೆ ನನಗೆ ರೊಟ್ಟಿ ಅಂದರೆ ಇಷ್ಟ. ಅದಕ್ಕೆ ನನಗೆ ಸಂಜೆ 2ಕ್ಕೆ ಅಂತ ಎತ್ತಿಕ್ಕಿರ್ತಾರೆ. ಪ್ರತಿ ಸಲ ಮಾಡಿದಾಗಲೂ ಎತ್ತಿಕ್ಕಿರ್ತಾರೆ ಸಂಜೆ ಹಾಕೋಣ ಅಂತೇಳಿ. ಅದೇ ರೀತಿ ಇವತ್ತು ಹಂಗೆ ಸಂಜೆ ಹಾಕೋಣ ಅಂತ ಮಾಡಿದ್ರು. ನಾವೇನು ಮಾಡಿದ್ವಿ, ನಮ್ಮ ಮನೆಗೆ ಗ್ಯಾಸು ಅಂದರೆ ಸ್ವಲ್ಪ ಇರೋದು ನೋಡ್ಕೊಂಡಿಲ್ಲ. ಸಂಜೆ ಅಡುಗೆ ಮಾಡೋಷ್ಟೊತ್ತಿಗೆ ಗ್ಯಾಸ್ ಎಲ್ಲ ಮುಗ್ದು ಕರೆಕ್ಟಾಗಿ ರೊಟ್ಟಿ ಇನ್ನೇನು ಹಾಕ್ಬೇಕು, ಇನ್ನೇನು ಶುರು ಹಚ್ಕೊಬೇಕು ಅಷ್ಟೊತ್ತು ಕರೆಕ್ಟಾಗಿ ಗ್ಯಾಸ್ ಕೈಲಿ ಆಯಿತು. ಹಂಗೋ ಹಿಂಗೋ ಮಾಡಿ ನಾವು ಒಲೆ ಹೆಚ್ಚೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಅರ್ಧ ಗಂಟೆ ಹೆಚ್ಚೋಕ್ಕೆ ಟ್ರೈ ಮಾಡಿದೆ, ಎಷ್ಟಾದರೂ ಹತ್ಕೊಂಡಿಲ್ಲ. ಹಂಗೂ ಹಿಂಗೂ ಮಾಡಿ ಕೊನೆಗೆ ಹಚ್ಚಿದೆ. ಆವಾಗ ನಮ್ಮಮ್ಮ ಹಾಕೊಟ್ರು. ಅದಾದಮೇಲೆ ಈ ರೊಟ್ಟಿ ಬರೋಣ ಬೇಡ ಅಂತ ಕಚ್ಕೊಂಡು ಕೂತೈತೆ ಗುರು. ಎಷ್ಟೋದಾದ್ರೂ ಬರಲಿಲ್ಲ. ತಿರ್ಗಾ ನಮ್ಮಮ್ಮ ನಾನು ಹಿಡ್ಕೊಂಡೆ, ನಮ್ಮಮ್ಮ ಇದು ಮಾಡಿದ್ರು. ಅದೇ ಥರ ನಮ್ಮ ಜೀವನದಲ್ಲೂ ಯಾವತ್ತೂ ಒಂದೇ ಥರ ಇರುತ್ತೆ ಅಂತ ಅನ್ಕೊಂಬಾರ್ದು. ಒಂದು ಸಲ ಕೆಳಗೆ ಬೀಳ್ತೀವಿ, ಒಂದು ಸಲ ಮೇಲೆ ಎದ್ದೇ ಹೇಳ್ತೀವಿ. ಅಥವಾ ಮೇಲಿರೋರು ಕೆಳಗೆ ಬರಲೇಬೇಕು, ಮತ್ತು ಕೆಳಗಿರೋರು ಮೇಲೆ ಹೋಗಲೇಬೇಕು. ಅದೇ ಥರ ಜೀವನ. ನಾವು ಅಂದ್ಕೊಂಡಂಗೆ ಯಾವತ್ತೂ ಆಗಲ್ಲ. ಅದೇ ಥರ ದೊಡ್ಡವ್ರು ಹೇಳ್ತಾರಲ್ಲ, ಓದಿದರು ಗೀಚಿದರು ಒಲೆ ಊದಬೇಕು, ತಾಯಿ ಆಗಲೇಬೇಕು ಅಂತೇಳಿ. ನಮ್ಮದು ಜಗ್ಗೇಶ್ ಸರ್ ಒಂದು ಸಾಂಗಲ್ಲಿ ಹೇಳಿದಾರಲ್ಲ, ಏನೋ ಗುರು. ಆದರೂ ಒಲೆಗೆ ಟೇಸ್ಟ್ ಮಾತ್ರ ಕಾಂಪ್ರಮೈಸೇ ಆಗಲ್ಲ. ಒಲೆಗೆ ಮಾಡಿದಾಗ ಅದೇನು ಟೇಸ್ಟ್ ಬರುತ್ತೆ. ಅದೇನು ಆ ಕಡ್ಡಿದು ಬೂದಿ ಬೀಳುತ್ತೋ ಗೊತ್ತಿಲ್ಲ, ಅಥವಾ ಬೆಂಕಿದು ಕಿಡಿ ಬೀಳುತ್ತೋ ಅದು ಗೊತ್ತಿಲ್ಲ. ಏನೋ ಒಂಥರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಜೊತೆಗೆ ನಾವು ಅಮ್ಮನ ಕೈಲಿ ಉಗಿಸ್ಕೊಂಡೆ ಕೂಡ. ಯಾಕಂದರೆ ನಾವು ಅಮ್ಮ ಕಷ್ಟಪಡ್ತಿರೋ, ನಾನಿಲ್ಲಿ ನೋಡಿದ್ರೆ ಇವಾಗಚ್ಚು ಹಿಂಗಚ್ಚು ಹಂಗೆ ಮಾಡು ಹಿಂಗೆ ಮಾಡು ಅಂತ ನಾನು ನಮ್ಮ ಅಮ್ಮಂಗೆ ರೋಸ್ತೆ. ಆದರೂ ಚೆನ್ನಾಗೇ ಇತ್ತು. ಒಂಥರ ಎಕ್ಸ್ಪೀರಿಯೆನ್ಸು.